ಆನಂದ ಬೈದನ ಮನೆ, ಪ್ರಶಾಂತ್ ನಾಥು ಹಾಗೂ ವಿದ್ಯಾ 3 ಜನ ಲೈವ್ನಲ್ಲಿದ್ದಾರೆ. ಆನಂದ, ಎನಿ ಲೇಟೆಸ್ಟ್ ಇನ್ಫಾರ್ಮೇಷನ್? ಮುಖ್ಯಮಂತ್ರಿಗಳಿಗೆ ಬರೋದಕ್ಕೆ ಹೇಳಿದ್ರಾ, ಹೇಳಿಲ್ವಾ? ಇವತ್ತು ರಾತ್ರಿ ಹೋಗ್ತಾರಾ, ನಾಳೆ ಹೋಗ್ತಾರಾ? ಅಜಿತ್, ಕಳೆದ 1 ತಿಂಗಳ ಹಿಂದೆ DKC ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಆದರೆ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡುವ ವಿಚಾರದಲ್ಲಿ ಹೈಕಮಾಂಡ್ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಯಾವಾಗ ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಯಾಕೆಂದರೆ ರಾಹುಲ್ ಗಾಂಧಿಯವರು ಯುರೋಪ್ ಪ್ರವಾಸ ಅಂತ್ಯಗೊಂಡಿದ್ದು, ರಾಹುಲ್ ಗಾಂಧಿಯವರು ಈಗ ತಾನೆ ಅಂದರೆ ಕೆಲ ನಿಮಿಷಗಳ ಮೊದಲು ದೆಹಲಿಗೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ. ಆ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಧ್ಯೆ 3 ಗಂಟೆಗೆ ಬೆಂಗಳೂರಿಂದ ದೆಹಲಿ ಕೂಡ ತೆರಳಿದ್ದಾರೆ. ಇವತ್ತು ಅವರು ಆರಂಭಿಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲರು ಒಂದು ಸುತ್ತಿನ ಮಾತುಕತೆ ನಡೆಸ್ತಾರೆ. ನಂತರದಲ್ಲಿ ಅಧಿಕೃತವಾಗಿ ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು KPC ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರಿಗೆ ಒಂದು ಸ್ಪಷ್ಟವಾದ ಸಂದೇಶ ಬರುತ್ತೆ. ಸಂದೇಶ ಬಂದ ಮರುಕ್ಷಣದಲ್ಲಿ ಎಲ್ಲ ನಾಯಕರು ಕೂಡ ದೆಹಲಿಗೆ ತೆರಳುತ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇವತ್ತು ಒಂದು ಸ್ಪಷ್ಟವಾಗಿರತಕ್ಕಂಥ ಸೂಚನೆ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಈಗಾಗಲೇ ದೆಹಲಿಗೆ ಬಂದಿರತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕುರಿತಂತೆ ಇರತಕ್ಕಂಥ ಬೇಡಿಕೆ ಮತ್ತು ಅದನ್ನು ತಕ್ಷಣ ಜಾರಿ ಮಾಡಬೇಕಾಗಿರತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವು ಕ್ರಮಗಳನ್ನು ಹೈಕಮಾಂಡ್ ತೆಗೆದುಕೊಳ್ಳುವ ಅನಿವಾರ್ಯತೆ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಕಮ್ಯುನಿಕೇಟ್ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲ್ ಅವರ ಭೇಟಿ ಬಳಿಕ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾಗಿ ರಾಜ್ಯ ನಾಯಕರಿಗೆ ರಾತ್ರಿ ಒಳಗಡೆ ಮಾಹಿತಿ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ಆ ಕಾರಣಕ್ಕಾಗಿ ಇವತ್ತು KPC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಇವತ್ತು CM ಅವ್ರನ್ನ ಭೇಟಿ ಮಾಡಿದ್ರು, ಮಾತುಕತೆಯನ್ನು ಕೂಡ ನಡೆಸಿದ್ರು. ಈ ಬೆಳವಣಿಗೆ ಇಡೀ ಕಾಂಗ್ರೆಸ್ ಒಳಗಡೆ ಒಂದು ಸಂಚಲನಕ್ಕೆ ಕಾರಣ ಆಗಿದೆ. ಯಾಕಂತಂದ್ರೆ ಎಲ್ಲ ಆಕಾಂಕ್ಷಿಗಳು ಕೂಡ ಇವತ್ತು CM ಅವ್ರನ್ನ ಭೇಟಿ ಮಾಡಿ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ದೆಹಲಿಯಲ್ಲಿ ಈಗ ಒಂದು ಅಂತಿಮ ನಿರ್ಧಾರವನ್ನು ತಕ್ಷಣ ತೆಗೆದುಕೊಳ್ಳಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ. ಯಾಕೆಂದರೆ ಈಗ ಆಗಸ್ಟ್ 6ರಿಂದ ಅಧಿವೇಶನ ಆರಂಭಗೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಆಗಸ್ಟ್ 7ಕ್ಕೆ ಸ್ಪೀಕರನ್ನು ಕೂಡ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ, ಆ ಚುನಾವಣೆ ನಡೆಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಕ್ಷಣವೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗತ್ತೆ. ಪೂರ್ಣ ಪ್ರಮಾಣದ ಸಚಿವ ಸಂಪುಟದೊಂದಿಗೆ ಅಧಿವೇಶನವನ್ನು ಎದುರಿಸಲಿಕ್ಕೆ ಕಾಂಗ್ರೆಸ್ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಇವತ್ತು ಒಂದು ಸಂದೇಶ ಬರಬಹುದು ಅಂತಕ್ಕಂಥ ನಿರೀಕ್ಷೆಗಳಿದೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ದೆಹಲಿ ಭೇಟಿಗೆ ಸಂಬಂಧಪಟ್ಟಾಗ ಅವರು ಕೂಡ ಹೋಗಲಿಕ್ಕೆ ರೆಡಿಯಾಗಿದ್ದಾರೆ. ಯಾಕಂದರೆ ಸಂದೇಶ ಬಂದ ನಂತರದಲ್ಲಿ ಹೋಗ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಅವರು ಕೂಡ ನಾವು ತಕ್ಷಣದಲ್ಲಿ ಮಾಡಿ ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಂದಂತೂ ಸ್ಪಷ್ಟ, ಈಗ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು 4 ದಿನಗಳ ರಾಜ್ಯ ಪ್ರವಾಸ ಮುಕ್ತಾಯಗೊಳಿಸಿ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಲ್ಲಿ KC ವೇಣುಗೋಪಾಲ್ ಜೊತೆ ಇವತ್ತು ಚರ್ಚೆಯನ್ನು ಮಾಡ್ತಾರೆ. ನಂತರದಲ್ಲಿ ಒಂದು ಕಮ್ಯುನಿಕೇಷನ್ ಅನ್ನು ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ರವಾನೆ ಮಾಡ್ತಾರೆ. ತಕ್ಷಣದಲ್ಲಿ ಇವರು ದೆಹಲಿಗೆ ಹೋಗ್ತಾರೆ. ಈಗ ಕಾಂಗ್ರೆಸ್ ಪಾಳದಲ್ಲಿ ಒಂದು ಚರ್ಚೆ ಆಗ್ತದೆ, ನಾಳೆ ಎಲ್ಲ ನಾಯಕರು ಕೂಡ ದೆಹಲಿಗೆ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲವೂ ಕೂಡ 14-15ಕ್ಕೆ ಅಂದರೆ 14 ತಾರೀಕು 15ರೊಳಗಡೆ ಒಂದು ಕ್ಲಾರಿಟಿ ಪಿಕ್ಚರನ್ನು ಹೈಕಮಾಂಡ್ ಕೊಡುತ್ತೆ. ಎಲ್ಲವೂ ಕೂಡ ಈ ವಾರದೊಳಗೆ ಮುಕ್ತಾಯ ಆಗಬಹುದು ಅಂತಕ್ಕಂಥ ನಿರೀಕ್ಷೆಯಲ್ಲಿ ಎಲ್ಲ ಆಕಾಂಕ್ಷಿಗಳು ಕೂಡ ಇದ್ದಾರೆ. ತಕ್ಷಣದಲ್ಲಿ ಈ ಹೈಕಮಾಂಡ್ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ನಿರ್ಧಾರ ತೆಗೆದುಕೊಳ್ಳದೇ ಇದ್ದರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದಷ್ಟು ಚರ್ಚೆಗಳು ಮತ್ತು ಬೆಳವಣಿಗೆಗೆ ಇದು ಪೂರಕ ಆಗುತ್ತೆ. ಆ ಕಾರಣಕ್ಕಾಗಿ ತಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಯಾಕಂದರೆ 20 ಖಾಲಿ ಇರತಕ್ಕಂಥ ಸ್ಥಾನಗಳನ್ನು ತಕ್ಷಣವೇ ಭರ್ತಿ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಶೀಘ್ರವೇ ನಿರ್ಧಾರವನ್ನು ಮಾಡುತ್ತೆ. 1-2 ದಿನಗಳಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಅಂತಕ್ಕಂಥ ಮಾಹಿತಿಗಳು ಈಗ ಬರ್ತಾ ಇರುವಂಥದ್ದು. ಓಕೆ, ಎಸ್ ಪ್ರಶಾಂತ್, 1 ತಿಂಗಳ ಮೇಲಾಯಿತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿ. ಸಂಪೂರ್ಣ ಒಂಥರ ಹಿಡಿತ ಸಾಧಿಸಿಕೊಂಡಂಗಂತೂ ಆಗಿದೆ. ಒಂದು ವಿಧಾನ ಪರಿಷತ್ತಿನ ಮಾಸ್ಟರ್ ಸ್ಟ್ರೋಕ್ ಆಯಿತು, ಅನೇಕ ಇಶ್ಯೂಗಳನ್ನು ಹ್ಯಾಂಡಲ್ ಮಾಡಿದ್ದಾರೆ, ರೋಡ್ ಮ್ಯಾಪ್ ಏನು ಅನ್ನುವುದನ್ನು ಕೊಟ್ಟಿದ್ದಾರೆ. ಇದೆಲ್ಲವನ್ನು ನೋಡಿದಾಗ ಸಂಪುಟ ವಿಸ್ತರಣೆಯಲ್ಲಿ ಅವರ ಮೊದಲಿದ್ದಕ್ಕಿಂತಲೂ ಸ್ವಲ್ಪ ಜಾಸ್ತಿ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಅದಿತ್ತು ನೋಡಿ, DK ಶಿವಕುಮಾರ್ ಮುಖ್ಯಮಂತ್ರಿ ಆದಾಗಲೇ ಅವರು ಸ್ವಭಾವತಃ ಸ್ವಲ್ಪ ಡಾಮಿನೆಂಟ್ ಆಗಿರ್ತಕ್ಕಂಥ ಪೊಲಿಟಿಷಿಯನ್. ಅಂದರೆ ಅವರು ಇಲ್ಲ ಈಲ್ಡ್ ಆಗೋ ಪೊಲಿಟಿಷಿಯನ್ ಅಲ್ಲ. ಕಾಂಗ್ರೆಸ್ ಪಕ್ಷದೊಳಗೂ ಕೂಡ ಅವರು ಯಾವುದೇ ಕಾರಣಕ್ಕೂ ಕೂಡ ನನಗನ್ಸುತ್ತೆ ಇವತ್ತಿನ ಸ್ಥಿತಿಯಲ್ಲಿ ತನ್ನ ಬಹುಪಾಲು ವಿಷಯಗಳು ಅಥವಾ ತನ್ನ ಬಹುಪಾಲು ನಿರ್ಣಯಗಳು ಲಾಗೂ ಆಗಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡತಕ್ಕಂಥ ಸಾಧ್ಯತೆಗಳು ಜಾಸ್ತಿ. ರೈಟ್. ಮೊದಲನೇದು ಆಷಾಢದಲ್ಲಿ ಮಾಡಬೇಕಾ ಬೇಡವಾ, ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ ಅದು ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಮುಖ್ಯಮಂತ್ರಿಯ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವ್ರು ಇಲ್ಲ ಆಷಾಢ ಕಳೀಲಿ ಅಂತಕ್ಕಂಥದ್ದು ಏನಾದರೂ ಹೈಕಮಾಂಡ್ಗೆ ಹೇಳಿದರೆ ಹೈಕಮಾಂಡ್ ಮೇ ವೇಟ್ ಟಿಲ್ ಇವೆಲ್ಲ ಆಷಾಢ ಮಾಸ ಮುಗಿಯುವವರೆಗೆ ಶ್ರಾವಣ ಮಾಸದಲ್ಲಿ ಇದನ್ನು ನಡೆಸುವ ಸಾಧ್ಯತೆಗಳು ಜಾಸ್ತಿ ಅನಿಸುತ್ತೆ. ನಂಬರ್ 1. ನಂಬರ್ 2 ನೋಡಿ, ಹೈಕಮಾಂಡ್ ಎಷ್ಟೇ ಮನಸ್ಸು ಮಾಡಿದರೂ ಕೂಡ ಅವರ ಲೀಸ್ಟ್ ಏನಿದೆ ಫಸ್ಟ್ ಲೀಸ್ಟ್ನಲ್ಲಿ ಏನೇನಾಗಬೇಕು ಆಗೋಗಿದೆ. ಸೆಕೆಂಡ್ ಲೀಸ್ಟ್ನಲ್ಲಿ ಒಂದು ಬ್ಯಾಲೆನ್ಸ್ ಆಗಬೇಕು, ಹೌದು, ಇನ್ನೊಂದು ಹೊಸತನ ಬರಬೇಕು, ಇನ್ನೊಂದು SC ST ಮತ್ತು ಮಹಿಳಾ ಏನು ಕೋಟಾಗಳಿವೆ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಯಿಂದ ಕೋಟಾಗಳಿವೆ
ಅವುಗಳು ಸರಿಯಾಗಿ ಭರ್ತಿ ಆಗಬೇಕು ಅಂತಕ್ಕಂಥದ್ದನ್ನು ಹೈಕಮಾಂಡ್ ನೋಡುತ್ತದೆಯೇ ಹೊರತು ಇಲ್ಲ ಇವರೇ ಮಂತ್ರಿ ಆಗಬೇಕು ಅಂತಕ್ಕಂಥದ್ದನ್ನು ಹೇಳುವ ಸಾಧ್ಯತೆಗಳು ಕಡಿಮೆ ಅಂತ ನನಗನ್ಸುತ್ತೆ. ನಂಬರ್ 2. ನಂಬರ್ 3, ಅಜಿತ್, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದಾಗ ಯಾವತ್ತೂ ಹಿಂಗೆ ಆಗುತ್ತೆ. ಅಧಿಕಾರದಲ್ಲಿದ್ದಾಗ ನಿಮ್ದು ಎಷ್ಟು ನಡೆಯುತ್ತೋ ಅಧಿಕಾರ ಹೋದ್ಮೇಲೆ ನಡೆಯಲ್ಲ. ಕರೆಕ್ಟ್. ಸಿದ್ದರಾಮಯ್ಯನವ್ರದ್ದು ಕೂಡ ಭೈರತಿ ಸುರೇಶ್ ವಿಷಯದಲ್ಲಿ ಅವರು ಇಲ್ಲ ಹಾಕಬೇಕು ಅಂತ ಹೇಳಿ ಭೈರತಿ ಸುರೇಶ್ ಒಳಗಡೆ ಬಂದರು. ಯಾಕಂದರೆ ಬರೀ ಮಗನನ್ನು ಹಾಕಿದರೆ ಕುರುಬ ಸಮುದಾಯದಲ್ಲಿ ಒಂದು ತಳಮಳ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಭೈರತಿ ಸುರೇಶ್ ಹಾಕ್ತಿದ್ದು ಬಿಟ್ಟರೆ ಉಳಿದವರ ಬಗ್ಗೆ ಅವ್ರದ್ದೇನೋ ಭಯಂಕರ ಆಗ್ರಹ ಇದ್ದಂತೆ ಅನ್ನಿಸ್ತಾ ಇಲ್ಲ. ಕರೆಕ್ಟ್. ಸೆಕೆಂಡ್ ಲೀಸ್ಟ್ನಲ್ಲೂ ಕೂಡ ಹೆಚ್ಚು ಡಿ ಕೆ ಶಿವಕುಮಾರ್ ನಡೆಯುವ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ. ಹೈಕಮಾಂಡ್ ಒಂದು 2-3 ಹೆಸರುಗಳನ್ನು ಸೂಚಿಸ್ಬೋದು. ಉಳಿದಂತೆ ಜಿಲ್ಲೆ, ಜಾತಿ ಮತ್ತು ಗುಂಪು, ಈ 3 ಮಾನದಂಡಗಳ ಆಧಾರದ ಮೇಲೆಯೇ ಸಂಪುಟ ವಿಸ್ತರಣೆ ನಡೆಯುವ ಸಾಧ್ಯತೆಗಳು ಜಾಸ್ತಿ ಅಂತ ಅನಿಸುತ್ತೆ. ಡಿ ಕೆ ಶಿವಕುಮಾರ್ 2028ಕ್ಕೆ ಏನೊಂದು ತಯಾರಿಯನ್ನು ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಯಾರ್ಯಾರನ್ನ ಮಂತ್ರಿ ಮಾಡ್ತಾರೆ, ಯಾರ್ಯಾರನ್ನ ಮಂತ್ರಿ ಮಾಡಬೇಕು ಅಂದ್ಕೊಂಡಿದ್ದಾರೆ ಅವರನ್ನ ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಸ್ ಫಾರ್ ಆಸ್ ಫ್ಯೂಚರ್ ಆಫ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಗೌರ್ಮೆಂಟ್ ಇಸ್ ಕನ್ಸರ್ನ್. ಅದರ ಜೊತೆಗೆ ಬೆಳಗಾವಿ ಭಾಳ ಇಂಟ್ರೆಸ್ಟಿಂಗ್ ಆಗ್ಬೋದಲ್ಲ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತರು ಅಂತ ಗುರುತಿಸಿಕೊಂಡಿರುವ ಲಕ್ಷ್ಮೀ ಹೆಬ್ಬಾಳ್ಕರು ಯಾವ ಲಕ್ಷ್ಮಣ ಸವದಿ ಅವ್ರನ್ನ ಮಾತು ಕೊಟ್ಟು ಕರ್ಕೊಂಬಂದಿದ್ದಾರೋ ಅಂಥ ಲಕ್ಷ್ಮಣ ಸವದಿ ಅವರು. ಅಜಿತ್, ಇಬ್ಬರನ್ನೂ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ನಾನು ಹೇಳ್ತೀನಿ, ಓಕೆ, ನೀವು ಬರೀ ಬೆಳಗಾವಿ ಅನ್ನೋದನ್ನು ಕನ್ಸಿಡರ್ ಮಾಡಬೇಡಿ. ಬೆಳಗಾವಿ, ಬಾಗಲಕೋಟ್, ಬಿಜಾಪುರ ಒಂದು ಯೂನಿಟ್ ಅಂತ ಕನ್ಸಿಡರ್ ಮಾಡಿ. ಓಕೆ. ಕಳೆದ ಬಾರಿಯಲ್ಲಿ ಎಂ ಬಿ ಪಾಟೀಲ್ ಶಿವಾನಂದ್ ಪಾಟೀಲ್ ಆಗಿದ್ರು. ಈ ಬಾರಿ ಶಿವಾನಂದ್ ಪಾಟೀಲ್ರನ್ನ ಒಳಗೆ ತಗೋತಾರ? ತಗೊಳ್ಳಿಲ್ಲ ಅಂದರೆ ಅದಕ್ಕೆ ಆಲ್ಟರ್ನೇಟಿವ್ ಯಾರು? ಯಶವಂತಗೌಡ ಪಾಟೀಲ್ ಬರ್ತಾರ. ಬಾಗಲಕೋಟೆಯಲ್ಲಿ ತಿಮ್ಮಾಪುರ್ ಇದ್ರು. ತಿಮ್ಮಾಪುರ್ ಡ್ರಾಪ್ ಆದರೆ ದಲಿತ್ ಲೆಫ್ಟಿಂದ ಹೈದರಾಬಾದ್ ಕರ್ನಾಟಕ ಮತ್ತು ನಿಮಗೆ ಮುಂಬೈ ಕರ್ನಾಟಕ ಭಾಗದಲ್ಲಿ ಒಬ್ಬ ದಲಿತ ಲೆಫ್ಟ್ ಬೇಕು. ಇಲ್ಲಿ ಬರೀ ಮುನಿಯಪ್ಪನವ್ರು ತಗೊಂಡಿದ್ದಾರೆ. ಕರೆಕ್ಟ್. ಆ ಹೆಸರು ಕಾಣ್ತಾ ಇಲ್ಲ. ಆಯ್ತಾ? ತಿಮ್ಮಾಪುರ್ ಡ್ರಾಪ್ ಆದರೆ ವಿಜಯಾನಂದ್ ಕಾಶ್ಯಪ್ನವರು ಒಳಗಡೆ ಬರ್ತಾರ ಅಂತ ಅನ್ಕೊಳ್ಳಿ. ಓಕೆ. ವಿಜಯಾನಂದ್ ಕಾಶ್ಯಪ್ನವರು ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಹೌದು. ಅಲ್ಲಿ ಶಿವಾನಂದ್ ಪಾಟೀಲ್ ಒಳಗಡೆ ಬರ್ತಾರಾ, ಬರಲ್ವಾ? ಯಶವಂತಗೌಡ ಪಾಟೀಲ್ ಬರ್ತಾರಾ, ವಿಜಯಾನಂದ್ ಕಾಶ್ಯಪ್ನವ್ರು ಬರ್ತಾರಾ? ಇವು ಇಂಟರ್ಲಿಂಕ್ಡ್ ವಿಷಯಗಳು. ಲಕ್ಷ್ಮಣ್ ಸವದಿ ಒಂದು ಪ್ರಾಮಿಸ್ ಮಾಡಿ ಅವರನ್ನು ಕರ್ಕೊಂಡು ಬಂದಿದ್ರು. ಹೌದು. ಈಗ ಲಕ್ಷ್ಮಣ್ ಸವದಿ ಅವ್ರನ್ನ ಮಂತ್ರಿ ಮಾಡದೆ ಹೋದ್ರು. ನೋಡಿ, ಬಿಜೆಪಿಯಲ್ಲಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ರು. ಕರೆಕ್ಟ್. ಸೋತಾಗ MLA ಟಿಕೆಟ್ ಕೊಟ್ಟಿಲ್ಲ ಅಂತ ಅವ್ರು ಪಾರ್ಟಿ ಬಿಟ್ಟು ಬಂದರು. ಇಲ್ಲಿ ಮಂತ್ರಿ ಆಗದೆ ಹೋದರೆ ಲಕ್ಷ್ಮಣ್ ಸವದಿ 28ಕ್ಕೆ ಉಳಿತಾರ? ಈ ಪ್ರಶ್ನೆಯೂ ಕೂಡ ಇದೆ. ಉಳಿಲಿಲ್ಲ ಅಂದರೆ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ನ ಬ್ಯಾಲೆನ್ಸ್ ಆಫ್ ಪವರ್ನ ಪ್ರಶ್ನೆ ಏನು? ಕರೆಕ್ಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಅವ್ರಿಗನ್ನಿಸ್ತಾ ಇದೆ, ಇಡೀ ಮುಂಬೈ ಕರ್ನಾಟಕ ಭಾಗದಲ್ಲಿ ವಿನಯ್ ಕುಲಕರ್ಣಿ ಜೈಲಿಗೆ ಹೋದ್ಮೇಲೆ ಪಂಚಮಸಾಲಿ ಸಮುದಾಯದ ನಾಯಕತ್ವ ಕಾಂಗ್ರೆಸ್ ಬಳಿ ಯಾರ ಬಳಿ ಇದೆ, ಅಥವಾ ಲಿಂಗಾಯತ ನಾಯಕತ್ವ ನಂದು ಅನ್ನೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಲೇಮ್ ಆಗಿರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗದೆ ಹೋದರೆ ಅವರು ಆ ರೇಸ್ನಲ್ಲಿ ಹಿಂದುಳಿತಾರೆ. ಹೌದು. ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್. ಬಟ್ ಡಿ ಕೆ ಶಿವಕುಮಾರ್ ಸ್ವಭಾವ ಹೆಂಗೆ ಅಂತಂದರೆ, ಈಗ ಬಾಲಕೃಷ್ಣ ಅವರು ಶತಪ್ರಯತ್ನವನ್ನು ಬಾಲಕೃಷ್ಣ ಮಂತ್ರಿ ಆಗ್ಲಿಕ್ಕೆ ಹಾಕ್ತಾರೆ. ಚಲೋರಾಯ ಸ್ವಾಮಿ ಡಿ ಕೆ ಶಿವಕುಮಾರ್ ಕಷ್ಟದ ಸ್ಥಿತಿಯಲ್ಲಿ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳ ಜೊತೆ ಮಾತಾಡಿದವರು ಯಾರು? ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡಿ ಅಂತ, ಅದು ಚಲೋರಾಯ ಸ್ವಾಮಿ. ಆಮೇಲೆ ಈ ಜನನಾಯಕರಾಗಿ ರೂಪಾಂತರ ಹೊಂದ್ತಾ ಇರತಕ್ಕಂಥ ನಾಯಕರದ್ದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ತನ್ನ ಬೆಂಬಲಿಗರನ್ನ ಬಿಟ್ಟು ಕೊಟ್ಟು ಅವ್ರು ಇನ್ನೊಬ್ಬರನ್ನ ಒಳಗಡೆ ಸೇರಿಸ್ಕೊಳ್ಳಿಕ್ಕೆ ಹೋದರೆ ಅವ್ರು ಭಾಳ ದೊಡ್ಡ ಜನನಾಯಕರು ಅಂತ ಅನ್ಸ್ಕೊಳ್ಳಲ್ಲ. ಕರೆಕ್ಟ್. ಸೊ ತನ್ನ ಬೆಂಬಲಿಗೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಲಕ್ಷ್ಮಣ್ ಸವದಿ ಇವರೇ ಮಾತು ಕೊಟ್ಟಿದ್ರು. ಈಗ ಅವರನ್ನ ಮಾಡದೆ ಹೋದರೆ ಏನು? ಜಾರಕಿಹೊಳಿ ರಿಲೇಟಿವ್ಲಿ ಹೈಕಮಾಂಡ್ನ ಎದುರು ವೀಕ್ ಆಗಿದ್ದಾರೆ. ವಿಸಾವೇಸ್ 2023-26 ವರೆಗೆ ಏನಿದ್ರು, ಇವತ್ತು ಅವ್ರದ್ದು ವೀಕ್ನೆಸ್ ಕಾಣ್ತಾ ಇದೆ. ಯಾಕಂದ್ರೆ ಹಿಂದ್ಗಡೆ ಸಿದ್ದರಾಮಯ್ಯನವರು ಇದ್ದವರು, ಇವತ್ತು ಸಿದ್ದರಾಮಯ್ಯನವರು ಜಾರಕಿಹೊಳಿ ಪರವಾಗಿ ನಿಲ್ತಾ ಇಲ್ಲ. ಸೊ ಜಾರಕಿಹೊಳಿ ಅವ್ರದ್ದೇನೊಂದು ಕ್ಲೇಮ್ ಇತ್ತು. ಅವರು ಲಕ್ಷ್ಮಣ್ ಸವದಿ ಹೆಸರಿಗೆ ಬಂದ ತಕ್ಷಣ ದಿಲ್ಲಿಗೆ ಹೋಗಿದ್ರು. ಖರ್ಗೆ ಅವ್ರ ಹತ್ರ ಹೇಳಿದ್ರು, ಲಕ್ಷ್ಮಣ್ ಸವದಿ ಅವ್ರನ್ನ ಮಾತ್ರ ಕರ್ಕೋಬೇಡ್ರಿ ಅಂತ. ಜಾರಕಿಹೊಳಿ ಮೊನ್ನೆಯ ಸಂಪುಟದಲ್ಲಿ ಅವ್ರು KPCC ಅಧ್ಯಕ್ಷರಾಗಬಹುದಿತ್ತು. ಅವ್ರು ಯಾಕೆ ಮಂತ್ರಿ ಆದರು? ನಾನು KPCC ಅಧ್ಯಕ್ಷರಾಗಿ ಸೌದಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲಿ ಮಂತ್ರಿ ಆಗಿಬಿಟ್ರೆ ಬೆಳಗಾವಿಯಲ್ಲಿ ಅಂದೇನು ನಡೆಯೋದೇ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವ್ರು ವಾಪಸ್ ಮಂತ್ರಿ ಆದರು. ಹೀಗಿರುವಾಗ ಈ ಪರ್ಮ್ಯೂಟೇಷನ್ಸ್ ಕಾಂಬಿನೇಷನ್ಸನ್ನು ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಏನಿದೆ ಅವ್ರು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಭಾಳ ಮುಖ್ಯ.
ನನಗನ್ಸುತ್ತೆ ಜಾರಕಿಹೊಳಿ ರಿಲೇಟಿವ್ಲಿ ಈಗ ಸಿದ್ದರಾಮಯ್ಯನವರು ಸೌದಿ ಮಂತ್ರಿ ಆಗಬಾರ್ದು ಅಂತ ಏನು ಒತ್ತಡ ಹಾಕ್ಲಿಕ್ಕಿಲ್ಲ, ಅಥವಾ ಈ ಇಡೀ ಸಂಪುಟ ರಚನೆ ಪ್ರಕ್ರಿಯೆಯಲ್ಲಿ ನಮಗೊಂದು ಅರ್ಥ ಆಗ್ಬೋದು, ಲಾರ್ಡ್ ಮಂತ್ರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯನವರು ಗಟ್ಟಿತನ ತೋರಿಸ್ತಾರ, ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿ ಉಳಿತಾರ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಕಾಂಟ್ರಿ ಅನೇಕರೇನು ಅನ್ಸ್ಕೊಂಡಿದ್ರು, ಬೊಮ್ಮಾಯಿ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದಾಗ ಯಡಿಯೂರಪ್ಪನವರ ಚಾವಿ ನಡೀತಾ ಇತ್ತು ಜಾಸ್ತಿ, ಹಂಗೆ ಸಿದ್ದರಾಮಯ್ಯ ಇರ್ತಾರೆ ಅಂತ ಅನ್ಕೊಂಡಿದ್ರು ಎಲ್ಲರೂ. ಕರೆಕ್ಟ್, ಅದಾಗ್ತಿಲ್ಲ. ಒಂದು ತಿಂಗಳಲ್ಲಿ ನಿಮ್ಗೆ ಆ ಸಿದ್ದರಾಮಯ್ಯನವರ ಮನೆ ಪವರ್ ಸೆಂಟರ್ ಆಗೋದು ಕಾಣ್ತಾ ಇಲ್ಲ ಅಜಿತ್. ಕರೆಕ್ಟ್, ಹೌದು ಹೌದು. ಅವರ ಮನೆ ಎಲ್ಲದಕ್ಕೂ ಪವರ್ ಸೆಂಟರ್ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ನಿಮಿತ್ತ ಮಾತ್ರ ಆಗಿದ್ದಾರೆ, ಶಾಸಕರು ಇವ್ರ ಬಳಿ ಇದ್ದಾರೆ, ಕಾಣಿಸ್ತಾ ಇಲ್ಲ. ಜಮೀರ್ ಅಹ್ಮದ್ ಖಾನ್ ಸಿದ್ದರಾಮಯ್ಯನವ್ರ ಮನೆಗೆ ಹೋಗ್ತಾ ಇಲ್ಲ, ಅವ್ರು ಡಿ ಕೆ ಸುರೇಶ್ ಮನೆಗೆ ಹೋಗ್ತಿದ್ದಾರೆ ಪದೇ. ಎಸ್ ಪಾಲಿಟಿಕ್ಸ್ ಹೆಂಗಿರುತ್ತೆ ಅಂದ್ರೆ ಚಡ್ತಾ ಸೂರಜ್ಕೋ ಪ್ರಣಾಮ್, ಉದಯಿಸುತ್ತಿರುವ ಸೂರ್ಯನಿಗೆ ಎಲ್ಲರೂ ನಮಸ್ಕಾರ. ಸೊ ಇಡೀ ನೀವೇನು ಹೇಳಿದ್ರಿ ಬೆಳಗಾವಿ, ಅದು ಬರೀ ಬೆಳಗಾವಿನಲ್ಲಿ ಏನಾಗುತ್ತೆ ಅನ್ನೋದಲ್ಲ, ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಲಿಂಗಾಯತ ಉಪ ಸಮುದಾಯಗಳು, ಇವೆಲ್ಲ ಫ್ಯಾಕ್ಟರ್ಗಳು ಕೂಡ ನಿಶ್ಚಿತವಾಗಿ ಇವೆ ಅಂತ ಅನ್ಸುತ್ತೆ. ಮಾತುಕತೆಗೆ ಇನ್ನೂವರೆಗೆ ಕೂತಿಲ್ಲ ಅಜಿತ್. ಇವೆಲ್ಲ ಚರ್ಚೆಗಳು ಡಿ ಕೆ ಏನು ಬಯಸ್ತಿದ್ದಾರೆ, ಸಿದ್ದರಾಮಯ್ಯನವ್ರು ಏನು ಬಯಸ್ತಿದ್ದಾರೆ, ಖರ್ಗೆ ಅವ್ರು ಏನು ಬಯಸ್ತಿದ್ದಾರೆ, ಈ ಚರ್ಚೆಗಳು ಓಕೆ. ಅಂತಿಮವಾಗಿ ವೇಣುಗೋಪಾಲ್ ಸುರ್ಜೇವಾಲಾ ಎದುರು ಈ 3 ಜನ ಕೂತಾಗ ಅವ್ರು ಏನು ಡಿಮಾಂಡ್ ಇಡ್ತಾರೆ, ಕೊನೆಗದು ರಾಹುಲ್ ಗಾಂಧಿ ಬಳಿಗೆ ಹೋದಾಗ ಅದು ಯಾವ್ದು ಅಕ್ಸೆಪ್ಟ್ ಆಗುತ್ತೆ, ಯಾವ್ದು ರಿಜೆಕ್ಟ್ ಆಗುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವಿದ್ಯಾ ಇದ್ದಾರೆ. ವಿದ್ಯಾ, ಒಂದು ಕ್ವಿಕ್ ರಿಯಾಕ್ಷನ್. ಡಿ ಕೆ ಶಿವಕುಮಾರ್ ಅವರು ಫ್ರೆಶ್ ಫೇಸ್ಗಳನ್ನು ತಗೊಳ್ಬೇಕು ಸಚಿವ ಸಂಪುಟಕ್ಕೆ ಅನ್ನುವ ಮನಸ್ಸಿಟ್ಕೊಂಡವರು. ಅವರ ಆಪ್ತ ಶಾಸಕರ ಪೈಕಿ ಅಂಥವ್ರು ಭಾಳ ಜನ ಇದ್ದಾರೆ. ಯಾರದ್ದಾದರೂ ಲಕ್ಕ ಖುಲಾಯಿಸುತ್ತೆ, ಯಾರ್ಯಾರ್ದು ಖುಲಾಯಿಸಬಹುದು, ಎನಿ ಅಂದಾಜು? ಖಂಡಿತವಾಗ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಪ್ರತಿ ಬಾರಿಯೂ ಕೂಡ ಅವರು ಮಾತನಾಡಿದಂಥ ಸಂದರ್ಭದಲ್ಲಿ ಯುವಕರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು, ನಾನು ಕೂಡ 23-24 ವಯಸ್ಸಿಗೆ ನಾನು ಸಚಿವನಾಗಿದ್ದೆ, ಅವ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ರು. ಸೊ ಆ ಸಾಲಿನಲ್ಲಿ ಮುಖ್ಯವಾಗಿ ಶರತ್ ಬಚ್ಚೇಗೌಡರು ಇರಬಹುದು, ಅದರ ಜೊತೆಗೆ ಬಾಲಕೃಷ್ಣ ಇರಬಹುದು, ಇದೇ ರೀತಿಯಾಗಿ ಬೇರೆ ನಯನ ಮೋಟಮ್ ಅವರ ಹೆಸರು ಕೂಡ ರೇಸ್ನಲ್ಲಿ ಕೇಳಿ ಬರ್ತಾ ಇದೆ. ಇದೇ ರೀತಿಯಾಗಿ ಬೇರೆ ಬೇರೆಯಾದಂತಹ ಯುವಕರಿಗೆ ಹೆಚ್ಚಿನ ಸ್ಥಾನಮಾನವನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಹೈಕಮಾಂಡ್ ಮುಂದೆ ಕೂಡ ಇದನ್ನ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಲೀಸ್ಟ್ನಲ್ಲಿ ಯುವಕರನ್ನೇ ಹೆಚ್ಚಾಗಿ ಸೇರಿಸಿಕೊಂಡು, ನಾನು ಸಚಿವ ಸಂಪುಟದಲ್ಲಿ ಸೇರಿಸಿಕೊಂಡು ಅವರನ್ನ ಇಟ್ಕೊಂಡು 2028ರ ಚುನಾವಣೆಯನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಆಲ್ರೆಡಿ ಯೋಚನೆಯನ್ನ ಮಾಡಿರುವಂಥದ್ದು. ಸೊ ಈಗ ಆಲ್ರೆಡಿ ಹಿರಿಯರು ಕೂಡ ಸಾಕಷ್ಟು ಜನ ಸಚಿವ ಸಂಪುಟದಲ್ಲಿ ಸೇರಬೇಕು ಅಂತಿದ್ದಾರೆ. ಆದರೆ ಅವರ ಮನವೊಲಿಸೋದಕ್ಕೂ ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಳ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಿಗಮ ಮಂಡಳಿಗಳ ಸ್ಥಾನವನ್ನ ಕೊಡೋದಕ್ಕೂ ಕೂಡ ಸಾಕಷ್ಟು ಜನರಿಗೆ ಈಗ ಆಲ್ರೆಡಿ ಆಫರ್ ಮಾಡಲಾಗಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಯುವಕರಿಗೆ ಹೆಚ್ಚಿನ ಸ್ಥಾನ ಕೊಟ್ಟರೆ ಎಷ್ಟು ಲಾಭ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ ಶರತ್ ಬಚ್ಚೇಗೌಡ ಅವರು ಪದೇ ಪದೇ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಶರತ್ ಬಚ್ಚೇಗೌಡ ಅವರು ಮುಂದಿನ ಒಂದು ನಾಯಕ ಅನ್ನುವಂತಹ ನಿಟ್ಟಿನಲ್ಲೇ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಬೇರೆ ಬೇರೆ ನಾಯಕರು ಕೂಡ ಈಗ ಪ್ರದೀಪ್ ಈಶ್ವರ್ ಅವರ ಹೆಸರು ಕೂಡ ಚರ್ಚೆ ಆಗಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ಯುವಕರಿಗೆ ಹೆಚ್ಚಿನ ಸ್ಥಾನವನ್ನ ಕೊಟ್ಟಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸೋದಿಕ್ಕೆ ಯುವಕರು ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾರೆ. ಸೊ ಹಾಗಾಗಿ ಜಾತಿವಾರು ಇರಬಹುದು, ಅದರ ಜೊತೆಗೆ ಪ್ರಾಂತ್ಯವನ್ನ ಗಮನದಲ್ಲಿ ಇಟ್ಕೊಂಡು ಜಿಲ್ಲಾವಾರು ಇರಬಹುದು, ಈ ನಿಟ್ಟಿನಲ್ಲಿ ಯುವಕರಿಗೆ ಹೆಚ್ಚಿನ ಸ್ಥಾನವನ್ನ ಕೊಡೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಮನಸ್ಸು ಮಾಡಿದ್ದಾರೆ. ಅದರ ಜೊತೆಗೆ ಅವರ ಆಪ್ತ ಬಳಗದಲ್ಲೂ ಕೂಡ ಇವರ ಹೆಸರುಗಳನ್ನ ಪ್ರಸ್ತಾಪ ಮಾಡಿರುವಂತದ್ದು. ಅಜಿತ್, ಥ್ಯಾಂಕ್ ಯು ಸೋ ಮಚ್ ವಿದ್ಯಾ, ನಿಮ್ಮ ಎಲ್ಲ ಮಾಹಿತಿಗೂ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.